ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಆಫೀಸ್ಗೆ ತಯಾರಾದ ಭಾರ್ಗವ್ ತಿಂಡಿ ತಿಂದು ಹೊರಟು ಹೋದ. ಯಾರ ಜೊತೆಗೂ ಹೆಚ್ಚು ಮಾತನಾಡದ ಅವನ ವರ್ತನೆ ಎಲ್ಲರಿಗೂ ಸಣ್ಣ ಬೇಸರವೇ ಆಗಿತ್ತು. ಆದರೂ ಮತ್ತೆ ಪ್ರಶ್ನಿಸದೆ ಸುಮ್ಮನೆ ಇದ್ದರು. ಆಫೀಸ್ ತಲುಪಿದ ಭಾರ್ಗವ್ ಮೊದಲು ಅಜ್ಜಯ್ಯನ ಸಮಸ್ಯೆಯನ್ನು ಬಗೆಹರಿಸಲು ನಿರ್ಧರಿಸಿದ್ದ. ತನ್ನ ದಾರಿಯಲ್ಲಿ ಹೋಗಿದ್ದರೆ ಹಿಂದಿನ ದಿನವೇ ಸಮಸ್ಯೆ ಬಗೆಹರಿದು ಬಿಡುತ್ತಿತ್ತು. ಆದರೆ ಇವ ಮಹಾತ್ಯಾಗಿಯಂತೆ ತನ್ನ ರಾಜ ಪದವಿಯನ್ನು ತ್ಯಾಗ ಮಾಡಿ ಕುಳಿತಿರುವವನಲ್ಲ. ಹಾಗಾಗಿ ಬೇರೆಯ ದಾರಿ ಆರಿಸಿಕೊಂಡ. ಅಜ್ಜಯ್ಯನ ಹೋಟೆಲ್ ಇದ್ದ ಏರಿಯಾದ ಪೊಲೀಸರಿಗೆ ಕರೆ ಮಾಡಿ ಅಜ್ಜಯ್ಯನ ಸಮಸ್ಯೆ ತಿಳಿಸಿ ಆಕ್ಷನ್ ತೆಗೆದುಕೊಳ್ಳುವಂತೆ ಹೇಳಿದ. ಇದನ್ನೆಲ್ಲ ಹೇಳುವಾಗ ಅವನಲ್ಲಿ ಗತ್ತು ಗಾಂಭೀರ್ಯ ಇರಲಿಲ್ಲ. ಆ ಪೊಲೀಸ್ ಕೂಡ ಒಪ್ಪಿದ ಒಂದೇ ಮಾತಿಗೆ. ಸಮಸ್ಯೆ ಬಗೆಹರಿಯಿತೇನೋ ಎಂದುಕೊಂಡ ಭಾರ್ಗವ್ ಸುಮ್ಮನಾಗಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟ. ಆದರೆ ಅಜ್ಜಯ್ಯನ ಸಮಸ್ಯೆ ಅಷ್ಟಕ್ಕೆ ಬಗೆಹರಿಯಲಿಲ್ಲ. ಇವ ತನ್ನ ಅಧಿಕಾರ ಉಪಯೋಗಿಸಿ ಹೇಳದೆ ಮಾಮೂಲಿ ಮನುಷ್ಯನಂತೆ ಮಾತನಾಡಿದ್ದನಲ್ಲವೇ, ಅದು ಆ ಪೊಲೀಸ್ಗೆ ಪ್ರಭಾವ ಬೀರಿರಲಿಲ್ಲ. ಆ ಹುಡುಗರಿಗೆ ಕರೆ ಮಾಡಿ ಭಾರ್ಗವ್ ಮಾತನಾಡಿದ್ದರ ಬಗ್ಗೆ ಹೇಳಿ ಸುಮ್ಮನಾದ. ಆ ಹುಡುಗರ ಬಳಿ ಹಣ ತಿಂದಿದ್ದನಲ್ಲವೇ, ಆ ನಿಯತ್ತು ತೋರಿಸಿದ್ದ. ಆದರೆ ಇದನ್ನೆಲ್ಲ ಅಷ್ಟಕ್ಕೆ ಬಿಡದ ಆ ಹುಡುಗರು ಅಜ್ಜಯ್ಯನ ಹೋಟೆಲಿಗೆ ಹೋಗಿ ಮತ್ತೆ ಗಲಾಟೆ ಮಾಡಿದ್ದರು. ಯಾರೋ ಆ ಭಾರ್ಗವ್ ಅವನಿಂದ ಪೊಲೀಸರಿಗೆ ಹೇಳಿಸಿ ಮತ್ತೆ ಕಂಪ್ಲೇಂಟ್ ಕೊಡುವೆಯಾ ಎಂದು ಆ ಕುಟುಂಬವನ್ನು ಹೆದರಿಸಿ ಹೋಟೆಲಿನ ವಸ್ತುಗಳನ್ನು ಹಾಳು ಮಾಡಿ ನಾಶ ಮಾಡಿದ್ದರು. ಇದನ್ನೆಲ್ಲ ತಿಳಿಯದ ಭಾರ್ಗವ್ ತನ್ನ ಪಾಡಿಗೆ ತಾನು ಕೆಲಸ ಮುಗಿಸಿ ಮಧ್ಯಾಹ್ನ ಮನೆಗೆ ಊಟಕ್ಕೆಂದು ಹೋಗಿದ್ದ. ಕಾರ್ ಮನೆಯ ಗೇಟಿನ ಬಳಿ ಬಂದಾಗ ಅಲ್ಲಿಯೇ ಗೇಟಿನ ಮುಂದೆ ಅಜ್ಜಯ್ಯನ ಮಗಳು ನಿಂತಿರುವುದನ್ನು ಕಂಡ. ಕಾರ್ ನಿಲ್ಲಿಸಿ ಆ ಹುಡುಗಿಯತ್ತ ನೋಡಿದವ, ಇಲ್ಯಾಕೆ ಬಂದಿದೀಯಾ ಎಂದು ಕೇಳಿದ. ಅವನ ಮಾತಿಗೆ ಆ ಹುಡುಗಿ ಅಳಲು ಶುರು ಮಾಡಿತು. ಅದನ್ನು ಕಂಡವ ಏನೋ ಸಮಸ್ಯೆಯಾಗಿದೆ ಎಂದರಿತು. ಒಳಗಡೆ ಬಾ, ಮಾತಾಡೋಣ ಎಂದು ತಾನೂ ಒಳನಡೆದ. ಅವನ ಹಿಂದೆಯೇ ಬಂದಿತು ಹುಡುಗಿ. ಅದೇ ಸಮಯಕ್ಕೆ ಶರಾವತಿ ಮತ್ತು ಆಯುಷ್ ಕೂಡ ಆಫೀಸಿನಿಂದ ಬಂದರು. ಹಾಲ್ನಲ್ಲಿ ಎಲ್ಲರೂ ಸೇರಿದಾಗ, ಏನಾಯ್ತು, ಯಾಕೆ ಅಳ್ತಿದೀಯಾ, ಒಬ್ಳೆ ಯಾಕೆ ಬಂದಿದೀಯಾ ಕೇಳಿದ ಭಾರ್ಗವ್ ಆ ಹುಡುಗಿಯನ್ನು ಎದುರಿಗೆ ಕೂರಿಸಿಕೊಂಡು. ಅವಳು ಹೋಟೆಲ್ನಲ್ಲಿ ನಡೆದಿದ್ದರ ಬಗ್ಗೆ ಅಳುತ್ತಲೇ ಎಲ್ಲವನ್ನು ವಿವರಿಸಿ, ನಾವು ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ವಿ ಸರ್. ನಿಮಗೆ ಸಹಾಯ ಮಾಡೋಕ್ಕೆ ಇಷ್ಟ ಇಲ್ದಿದ್ರೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿದರೆ ಮುಗಿದು ಹೋಗ್ತಿತ್ತು. ಆದರೆ ಹೀಗೆ ಇರೋ ತೊಂದರೆನ ದೊಡ್ಡದು ಮಾಡಬಾರ್ದಿತ್ತು ಎಂದಳು ಕಣ್ಣೊರೆಸುತ್ತಾ. ಇಷ್ಟೆಲ್ಲ ಆಗಿದ್ದು ನನಗೆ ಗೊತ್ತಿರಲಿಲ್ಲ ಎಂದ ಭಾರ್ಗವನಿಗೆ ಪಿಚ್ಚನಿಸಿತು ಆ ಪಾಪದ ಹುಡುಗಿ ಕಂಡು. ನೋಡು ಭಾರ್ಗವ್, ನೀನು ಒಂದು ನಿರ್ಧಾರ ಅಷ್ಟೆಲ್ಲ ತೊಂದರೆ ಮಾಡಿದೆ ಎಂದರು ಶರಾವತಿ. ಅವರ ಪ್ರಶ್ನೆಗೆ ಉತ್ತರಿಸದೆ ಆ ಹುಡುಗಿಯತ್ತ ನೋಡಿದ ಭಾರ್ಗವ್, ನೀನು ಮನೆಗೆ ಹೋಗಿರು, ನಾನು ಎಲ್ಲ ನೋಡ್ಕೋತೀನಿ ಎಂದ. ಬೇಡ ಸರ್, ನಮ್ಮ ಸಮಸ್ಯೆ ನಮಗೇ ಇರಲಿ, ನಾವೇ ಎಲ್ಲನೂ ಸರಿ ಮಾಡ್ಕೋತೀವಿ. ನಮ್ಮ ಅಪ್ಪ ನೀವು ನಮ್ಮ ಸಮಸ್ಯೆನ ಬಗೆಹರಿಸ್ತೀರಾ ಅಂದ್ಕೊಂಡೆ ನಿಮ್ಮ ಹತ್ರ ಬಂದಿದ್ದು ನಿನ್ನೆ. ನೀವು ಮೈಸೂರಿನ ಕಿಂಗ್ ಅಂತ ಹೇಳ್ತಿದ್ರು, ಆದರೆ ನೀವು ಯಾವ ಕಿಂಗ್ ಅಲ್ಲ ಅಂತ ನನಗೆ ಗೊತ್ತಾಯಿತು. ನೊಂದು ನುಡಿದವಳೇ ಎದ್ದು ನಡೆದು ಬಿಟ್ಟಳು. ಅವಳಾಡಿದ ಮಾತು ಭಾರ್ಗವನ ಜೊತೆ ಮನೆಯ ಎಲ್ಲರಿಗೂ ಬೇಸರ ತರಿಸಿತು. ಮಗ ಒಳ್ಳೆಯದನ್ನೇ ಮಾಡಿದ ಎಂದು ಯಾವಾಗಲೂ ಕೇಳುತ್ತಿದ್ದ ಶರಾವತಿಯವರಿಗೆ ಅವಳ ಮಾತುಗಳು ಅತಿ ಎನ್ನಿಸಿ ಕೋಪ ತರಿಸಿದವು. ತಮ್ಮ ಮಗ ರಾಜನೇ ಎಂಬ ಭಾವ ಅವರಿಗೆ. ತಾವು ಅವನಿಗೆ ಎಷ್ಟೇ ಬೈದರೂ ಅವನ ಗುಣದ ವಿರುದ್ಧ ಏನೊಂದು ಮಾತು ಕೇಳಲು ಇಚ್ಛಿಸುವುದಿಲ್ಲ ಅವರ ಮನ. ಭಾರ್ಗವನ ಗುಣ ಅಪ್ಪಟ ಚಿನ್ನವೆಂದು ಅವರು ಯಾವಾಗಲೂ ಹೊಗಳುವವರೇ. ಭಾರ್ಗವ್, ಈಗಲೂ ಸಮಯ ಇದೆ, ಹೋಗಿ ಅದೇನು ಸಮಸ್ಯೆ ಅಂತ ಬಗೆಹರಿಸಬಾರ್ದಾ ನೀವೇ ಎಂದಳು ಪೂರ್ಣ. ನಾನು ಹೊಡೆದಾಟ ಜಗಳಕ್ಕೆಲ್ಲ ಹೋಗೋದಿಲ್ಲ ಪೂರ್ಣ. ನಿನ್ನೆನೇ ಹೇಳಿದಿನಲ್ಲ ನಾನು ಯಾವ ಮೈಸೂರಿನ ಕಿಂಗ್ ಅಲ್ಲ ಅಂತ. ಮತ್ತದೇ ಮಾತುಗಳನ್ನಾಡಿದ. ರೇಗಿತು ಶರಾವತಿಯವರಿಗೆ ಅವನ ಮಾತು ಕೇಳಿ. ಮೊದಲೇ ಆ ಹುಡುಗಿಯ ಮಾತಿಗೆ ಕೋಪವಿತ್ತು. ಅತಿ ಆಯಿತು ಭಾರ್ಗವ್ ನಿಂದು. ಯಾಕಿದೆಲ್ಲ ಮಾಡ್ತಿದೀಯ ನೀನು
ಇದನ್ನೆಲ್ಲ ಬಿಟ್ಟು ಮೊದಲು ಹೇಗಿದ್ದೆ ಹಾಗೆ ಇರು ನೀನು ಎಂದರು ಶರಾವತಿ ಕೋಪದಿಂದ ಅವನನ್ನೇ ನೋಡುತ್ತಾ. ಹೌದು ಭಾರ್ಗವ್, ನೀವು ಮೊದಲು ಹೇಗಿದ್ರೋ ಹಾಗೆ ಇರಿ ಎಂದಳು ಪೂರ್ಣ ಕೂಡ. ಅವರ ಮಾತುಗಳಿಗೆ ಉತ್ತರ ಕೊಡುವುದು ಬೇಡವೆಂದು ಅವ ಮಾತನಾಡದೆ ಮೇಲೆದ್ದು ಮೆಟ್ಟಿಲತ್ತ ಹೆಜ್ಜೆ ಇಟ್ಟ. ಭಾರ್ಗವ್, ನಿನಗೆ ಹೇಳ್ತಿರೋದು ನಾನು, ಉತ್ತರ ಕೊಟ್ಟು ಹೋಗು. ಶರಾವತಿ ತಡೆದರು ಅವನನ್ನು. ಏನಂತ ಉತ್ತರ ಕೊಡಬೇಕು ಅಮ್ಮ? ನಾನು ಉತ್ತರ ಹೇಳಿದಿನಲ್ಲ, ಜಗಳ ಮಾಡೋದಿಲ್ಲ, ಹೊಡೆದಾಡೋದಿಲ್ಲ ಅಂತ. ಈಗ ಅಲ್ಲಿಗೆ ಹೋದರೆ ಆ ಹುಡುಗರಿಗೆ ನಾನು 4 ಏಟು ಕೊಟ್ಟೆ ಬುದ್ಧಿ ಕಲಿಸ್ಬೇಕು. ಆಮೇಲೆ ಅವರು ನನ್ನ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದು, ಮುಂದೊಂದು ದಿನ ಅವರಿಂದ ನಿಮ್ಮಲ್ಲಿ ಯಾರಿಗೋ ತೊಂದರೆ ಆಗೋದು ಬೇಡ. ಇದೆಲ್ಲ ತನ್ನ ಕೈ ತಾನೇ ಕಟ್ಟಿ ಹಾಕಿದ್ದರಿಂದ ಕಿರಿಕಿರಿ ಆಗಿತ್ತವನಿಗೆ. ಆ ಕಿರಿಕಿರಿ ಈಗ ಕೋಪಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅದಕ್ಕೆ ಹೀಗೆ ನಮ್ಮ ಎಲ್ರಿಗೂ ಬೇಸರ ಮಾಡ್ತಾ ನೀನು ಬೇಸರದಿಂದ ಇರಬೇಕು ಅಂದ್ಕೊಂಡಿದ್ದೀಯಾ? ಮೊದಲೇ ಆ ಹುಡುಗಿಯ ಮಾತುಗಳಿಗೆ ಬೇಸರಗೊಂಡವನಿಗೆ ಅವರ ಪ್ರಶ್ನೆ ಇನ್ನೂ ಕೆರಳಿಸಿತು. ನಾನು ಯಾರಿಗೂ ಬೇಸರ ಮಾಡ್ತಿಲ್ಲ ಅಮ್ಮ, ನಿಮಗೆ ನಾನು ಹೀಗಿದ್ರೇ ಇಷ್ಟ ಅಂತ ಹೇಳ್ತಿದ್ರಿ ಅಲ್ವಾ ನೀವು? ಈಗ ಹಾಗೆ ಇರೋ ನಿರ್ಧಾರ ಮಾಡಿದ್ದೀನಿ ಅಷ್ಟೇ. ಅಂದಮೇಲೆ ಹೀಗೆ ಇರೋದಕ್ಕೆ ಬಿಡಿ ನನ್ನನ್ನು. ಯಾಕೆ ಎಲ್ಲರೂ ನನಗೆ ನಿನ್ನೆಯಿಂದ ಏನಾಗಿದೆ ಅಂತ ಕೇಳ್ತಿದ್ದೀರಾ? ಹೊಡೆದಾಡ್ಕೊಂಡು ಜಗಳ ಮಾಡಿಕೊಂಡು ಜನರ ಸಮಸ್ಯೆ ಬಗೆಹರಿಸ್ಕೊಂಡಿದ್ರೆ ಇದನ್ನೆಲ್ಲ ಬಿಡು ಅಂತೀರಾ? ನನಗೇನಾಯಿತು ಅಂತ ಟೆನ್ಷನ್ ಮಾಡ್ಕೋತೀರಾ? ಈಗ ನಾನು ಅದೇನೋ ಬೇಡ ಅಂತ ನನ್ನ ಪಾಡಿಗೆ ನಾನಿದ್ರೆ ಹೋಗಿ ಜಗಳ ಬಗೆಹರಿಸೋ ಅಂತೀರಾ? ನಿಮ್ಮ ವಿಚಾರನಾದರೂ ಏನು? ಹೇಗಿರಬೇಕು ನಾನು? ಕೋಪದಿಂದ ಕೇಳಿದ ಅವರನ್ನೇ ನೋಡುತ್ತಾ. ಉತ್ತರವೇ ಇಲ್ಲ ಶರಾವತಿಯವರ ಬಳಿ. ಮಾತು ಮುಂದುವರಿಸಿದ ಭಾರ್ಗವ್, ಹೇಳು ಪೂರ್ಣ, ನಾನು ಯಾರ್ದಾದ್ರೂ ಜಗಳ ಬಗೆಹರಿಸೋದಕ್ಕೆ ಹೋದರೆ ನನಗೇನಾಯ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀಯ ನೀನು? ಅವಳನ್ನು ನೋಡಿ ಎಂದವ ಶರಾವತಿಯವರತ್ತ ತಿರುಗಿ. ಅಮ್ಮ, ನೀವು ಇದೆಲ್ಲ ನಿನಗೆ ಬೇಡ ಭಾರ್ಗವ್ ಅಂತ ನನ್ನ ಮೇಲೆ ರೇಗಾಡ್ತೀರಾ? ಈಗ ಅದೇನೂ ಬೇಡ ಅಂತ ನಿಮ್ಮೆಲ್ಲರಿಗೋಸ್ಕರ ನಾನೇ ಸುಮ್ಮನಿದ್ರೆ ಹೋಗು ಹೊಡೆದಾಡು ಅಂತಿದ್ದೀರಾ? ಹೇಗಿರಬೇಕು ಹಾಗಾದರೆ ನಾನು ನಿಮಗೆ? ಊರನ್ನ ನೋಡ್ಕೋತೀನಿ ಅಂದರೆ ಅದಕ್ಕೂ ಏನಾದರೂ ಅಂತೀರಾ? ಊರಿನ ಕೆಲಸ ಮಾಡೋದಕ್ಕೆ ಹೋದರೆ ಕುಟುಂಬಕ್ಕೆ ಸಮಯ ಕೊಡೋದಿಲ್ಲ ಅಂತೀರಾ? ಈಗ ಕುಟುಂಬನ ನೋಡ್ಕೋತೀನಿ ಅಂದರೆ ಹೋಗಿ ಊರಿನ ಸಮಸ್ಯೆ ಬಗೆಹರಿಸು ಅಂತೀರಾ? ಹೇಗಿರಬೇಕು ನಾನು ನಿಮಗೆ ಹೇಳಿಬಿಡಿ. ಚೀರಿಬಿಟ್ಟ ಜೋರಾಗಿ. ಎಲ್ಲರೂ ಕ್ಷಣ ಹೆದರಿದರೂ ಅವನ ಕೋಪ ಕಂಡು ಯಾರೊಬ್ಬರೂ ಉಸಿರೆತ್ತಲಿಲ್ಲ. ಮೈಸೂರಿನ ಕಿಂಗ್ ಅಂತ ಮೆರೆಯೋದು ನನಗೆ ಯಾವಾಗಲೂ ಇಷ್ಟ. ಹಾಗೆ ಬದುಕಬೇಕು ಅಂತಾನೆ ನಾನು ಕಷ್ಟಪಟ್ಟು ಅಧಿಕಾರ ಗಳಿಸಿರೋದು. ಆದರೆ ನಿಮಗೆಲ್ಲ ನಾನು ಆಗಿರೋದೇ ಇಷ್ಟ ಇಲ್ಲ. ಎಲ್ಲಿ ಏನೇ ಆದರೂ, ಯಾರಿಗೆ ಸಣ್ಣ ಪೆಟ್ಟಾದರೂ ಅದಕ್ಕೆ ನಾನೇ ಕಾರಣ ಅಂತೀರಾ? ಯಾರೋ ಒಂದು ಹುಡುಗಿ ವಿಷ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೂ ಭಾರ್ಗವ್ ಕಾರಣ. ಅವತ್ತು ಆಯುಷ್ಗೆ ತಲೆಗೆ ಪೆಟ್ಟು ಬಿದ್ದಾಗ ಅದಕ್ಕೂ ನಾನೇ ಕಾರಣ. ಮೊನ್ನೆ ಇವಳಿಗೆ ಪೆಟ್ಟಾದಾಗ ಅದಕ್ಕೂ ನಾನೇ ಕಾರಣ ಅಂತ ಹೇಳಿದ್ರಿ. ಇವತ್ತು ಅವರು ಯಾರ ಜೊತೆನೋ ಹೊಡೆದಾಟ ಮಾಡಿದ್ರೆ ಅದಕ್ಕೂ ನನ್ನ ನಿರ್ಧಾರನೇ ಕಾರಣ ಅಂತ ಹೇಳ್ತಿದ್ದೀರಾ. ಎಲ್ಲದಕ್ಕೂ ನಾನೇ ಕಾರಣ ಅಲ್ವಾ? ಅವತ್ತು ಅವನಿಗೆ ನಾನು ಹೇಳಿದ್ನ ಆ ನಾಗನ ಹೊಡೆತಕ್ಕೆ ಬಂದು ತಲೆ ಕೊಡು ಅಂತ? ಮೊನ್ನೆ ಇವಳಿಗೆ ನಾನು ಹೇಳಿದ್ನ ಅಪಾಯ ಇರೋ ಜಾಗಕ್ಕೆ ಹೋಗು ಅಂತ? ಇಲ್ವಲ್ಲ. ಆಯುಷ್ ಮತ್ತು ಪೂರ್ಣಳನ್ನು ತೋರಿಸುತ್ತಾ ಕೇಳಿದ. ಮಾತಿಲ್ಲ ಯಾರ ಬಳಿಯೂ. ಊಹಿಸಿಯೇ ಇರಲಿಲ್ಲ ಅವ ಹೀಗೆ ಕೆರಳುವವನೆಂದು. ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳಿ, ನನ್ನ ಕಾಳಜಿ ತಗೊಳ್ಳಿ, ಇದನ್ನೆಲ್ಲ ಮಾಡಿ ಅಂತ ನಾನು ನಿಮಗೆ ಯಾವತ್ತೂ ಹೇಳೋದಿಲ್ಲ. ಆದರೆ ನೀವೆಲ್ಲ ಯಾಕೆ ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡ್ತೀರಾ? ಊರನ್ನೇ ನೋಡೋ ನನಗೆ ನನ್ನ ಕುಟುಂಬ ನೋಡ್ಕೊಳ್ಳೋದು ಗೊತ್ತಿರೋದಿಲ್ವಾ? ನನ್ನನ್ನು ನೋಡ್ಕೊಳ್ಳೋದು ಗೊತ್ತಿರೋದಿಲ್ವಾ? ಎಲ್ಲಿ ಏನೇ ಆದರೂ, ಎಲ್ಲಿಗೆ ಹೋದರೂ ಗೆದ್ದು ಬರ್ತಾನೆ ಈ ಭಾರ್ಗವ ಅನ್ನೋ ನಂಬಿಕೆ ಇರಬೇಕು ನಿಮಗೆ ನನ್ನ ಮೇಲೆ. ಆದರೆ ನಿಮ್ಮಲ್ಲಿ ಯಾರಿಗೂ ನನ್ನ ಮೇಲೆ ಆ ನಂಬಿಕೆನೇ ಇಲ್ಲ. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ ಅಂತ ಊರಿನವರೇ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾರೆ. ಆದರೆ ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೋತೀನಿ ಅಂತ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಒಟ್ಟಿನಲ್ಲಿ ಎಲ್ಲದಕ್ಕೂ ಭಾರ್ಗವನೇ ಕಾರಣ. ಏನೇ ಆದರೂ ಭಾರ್ಗವನೇ ಕಾರಣ. ಯಾವಾಗಲೂ ಭಾರ್ಗವ ಅನ್ನೋ ನಿಮಗೆಲ್ಲ ಈ ಭಾರ್ಗವ್ ಮೇಲೆ ನಂಬಿಕೆನೇ ಇಲ್ವಲ್ಲ? ಅದಕ್ಕೆ ನನ್ನ ಪಾಡಿಗೆ ನಾನು ಇದ್ದುಬಿಡ್ತೀನಿ. ಆಫೀಸ್ ಮನೆ ಅಷ್ಟೇ, ನಾನು ನನ್ನ ಕೆಲಸ. ಊರಿನ ಉಸಾಬರಿಗೆ ಹೋಗೋದಿಲ್ಲ. ಆದರೆ ಹೀಗಿದ್ದರೂ ನಿಮಗೆ ಸಮಸ್ಯೆ ಅನ್ನಿಸ್ತಿದೆ ಅಲ್ವಾ? ಹಾಗಾದರೆ ಮತ್ತೆ ಸಿಂಗಾಪುರ್ಗೆ ಹೋಗಿಬಿಡ್ತೀನಿ ಬಿಡಿ. ಎಲ್ಲರನ್ನೂ ನೋಡುತ್ತಾ ಉಸಿರಿಗೂ ಕ್ಷಣ ಸಮಯ ಕೊಡದೆ ಕೋಪದಲ್ಲಿ ಒದರಾಡಿದವ ನಡೆದು ಬಿಟ್ಟ ಮನೆಯಿಂದ ಹೊರಗೆ ನಿಲ್ಲದೆ. ಎಲ್ಲರಿಗೂ ಭಯವಾಯಿತು. ನಿಂತಿದ್ದ ಎಲ್ಲರ ಬೆವರಿಳಿಸಿ ಬಿಟ್ಟನವ. ಕುಸಿದು ಕುಳಿತರು ಶರಾವತಿ ತಕ್ಷಣ ಸೋಫಾದಲ್ಲಿ.
ಪೂರ್ಣ ನಿಲ್ಲದೆ ಬಾಗಿಲವರೆಗೂ ಹೋಗಿ ನೋಡಿದಳು ಭಾರ್ಗವನನ್ನು. ಅವ ಕಾರ್ ಹತ್ತಿ ಹೊರಟು ಹೋದ. ಹಿಂದೆ ತಿರುಗಿಯೂ ನೋಡದೆ ಆತಂಕದಲ್ಲೇ ಶರಾವತಿಯವರತ್ತ ಬಂದ ಪೂರ್ಣ, ಅತ್ತೆ, ಕೋಪದಲ್ಲಿ ಹೊರಟೇ ಹೋದ್ರು ಅವರು ಎನ್ನುತ್ತಾ ಅವರೆದುರಿಗಿದ್ದ ಸೋಫಾದಲ್ಲಿ ಕುಳಿತಳು. ಅವನನ್ನು ನಾವು ಅರ್ಥನೇ ಮಾಡಿಕೊಳ್ಳಿಲ್ವೇನೋ, ಬೇಸರದಿಂದ ನುಡಿದರು ಶರಾವತಿ. ಅವರ ಕಣ್ಣುಗಳು ಕೊಳವಾದವು. ಅಮ್ಮ, ಆ ಥರ ಏನಿಲ್ಲ, ನೀವು ಬೇಸರ ಮಾಡ್ಕೋಬೇಡಿ, ಹೋಗಿ ರೆಸ್ಟ್ ಮಾಡಿ, ಅಣ್ಣ ಬರ್ತಾನೆ, ಅವನ ಮನಸ್ಸು ಸರಿ ಇಲ್ಲ ಈಗ ಎಂದ ಆಯುಷ್. ಶರಾವತಿಯವರಿಗೆ ಮಾತನಾಡಲು ಆಗಲಿಲ್ಲ. ಏನನ್ನು ಎದ್ದು ಕೋಣೆಗೆ ನಡೆದರು. ಪೂರ್ಣ ಕೂಡ ತನ್ನ ಕೋಣೆ ಸೇರಿದಳು. ಆಯುಷ್ ಅಲ್ಲಿಯೇ ಕುಳಿತ. ಏನು ಮಾಡಬೇಕೆಂದು ತಿಳಿಯದೆ ಅಮೃತ ಅವನ ಪಕ್ಕದಲ್ಲಿ ಬಂದು ಕುಳಿತಳು. ಇದೇನಿದು ಆಯುಷ್, ಭಾವ ಕೋಪದಿಂದ ಹೀಗೆಲ್ಲ ಮಾತಾಡಿದ್ರು ಕೇಳಿದಳು ಅಮೃತ. ಅವನನ್ನೇ ಕಟ್ಟಿ ಹಾಕಿದ್ದ ಅಮ್ಮು ಮೊನ್ನೆಯಿಂದ, ಇವತ್ತು ಹಗ್ಗ ಬಿಚ್ಚಿದಾನೆ, ಸರಿ ಹೋಗ್ತಾನೆ ಅವನಾಗಿಯೇ ಎಂದ ಆಯುಷ್. ಭಾವ ಮಾತನಾಡಿದ್ದೆಲ್ಲ ಸರಿ ಅನ್ನಿಸ್ತಾ ನಿಮಗೆ? ಕೆಲವೊಂದು ಸರಿ ಇತ್ತು, ಕೆಲವೊಂದು ಸರಿ ಇರಲಿಲ್ಲ. ಅವನು ಮೆರೆಯೋದು, ಜಗಳ, ಹೊಡೆದಾಟ ಎಲ್ಲ ಅಮ್ಮನಿಗೆ ಇಷ್ಟ ಇಲ್ಲ ಅಂದಿದ್ದೇನೋ ನಿಜ, ಆದರೆ ಅದು ಅವ್ರ ಕಾಳಜಿ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅವನು. ಹೀಗೆ ಮೌನವಾಗಿರೋ ದಾರಿ ಬಿಟ್ಟು ಬೇರೆ ದಾರಿನ ಆರಿಸ್ಕೋಬಹುದಿತ್ತು. ಇನ್ನೂ ಏನೇ ಆದರೂ ಅಮ್ಮ ಅವನಿಗೆ ಬೈತಾರೆ ಅನ್ನೋದು ಸುಳ್ಳಲ್ಲ. ಯಾವಾಗಲೂ ಬದಲಾಗು ಅಂತಿದ್ರು, ಈಗ ಬದಲಾಗಿ ಝಲಕ್ ತೋರಿಸಿದಾನೆ ಅಷ್ಟೇ ಎಂದನವ. ಅಮೃತ ಮತ್ತೆ ಪ್ರಶ್ನಿಸಲಿಲ್ಲ. ಇತ್ತ ಕೋಣೆಗೆ ಹೋಗಿ ಕುಳಿತಿದ್ದ ಶರಾವತಿಯವರು ದುಃಖಿಸುತ್ತಿದ್ದರು. ಭಾರ್ಗವನ ಮಾತು ನೇರವಾಗಿ ಅವರ ಮನಸ್ಸಿಗೆ ನಾಟಿದ್ದವು. ಬೇಕೆಂದೇ ಅವನನ್ನೇ ದೂರುವಂತೆ ಇಂದು ಅವರನ್ನು ದೂರಿದ್ದನವ. ಮಗನ ಶ್ರೇಯಸ್ಸನ್ನೇ ಬಯಸುವ ತಾಯಿಯ ಹೃದಯ ನೋಯುವುದಿಲ್ಲವೇನು? ನಾನು ನಿನಗೆ ಬೈತೇನೆ ನಿಜ ಭಾರ್ಗವ್, ಆದರೆ ನಿನಗೆ ನೋವಾಗುತ್ತೆ ಅಂತ ನಾನೇ ಜಾಸ್ತಿ ನೋವು ಅನುಭವಿಸಿರ್ತೀನಿ. ಎಲ್ಲದಕ್ಕೂ ನಿನಗೆ ಬೈತೀನಿ, ನಿನ್ನನ್ನೇ ಹೊಣೆ ಮಾಡ್ತೀನಿ ಅಂದೆ ಅಲ್ವಾ ನಾನು? ಅದೇ ನನ್ನ ತಪ್ಪಿರಬೇಕು ಬಹುಶಃ. ಆದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದೆ ನೋಡು, ಅದು ನಿನ್ನ ತಪ್ಪು ಭಾರ್ಗವ್. ಯಾಕಂದರೆ ನಿನ್ನ ಮೇಲಿನ ನಂಬಿಕೆ ನನಗೆ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಆ ಸೃಷ್ಟಿ ವಿಷಯದಲ್ಲಾದರೂ ಸರಿಯೇ. ಅವಳ ವಿಷಯದಲ್ಲಿ ನಿನಗೆ ಆಗಾಗ ಕೋಪದಲ್ಲಿ ಬೈತಿದ್ದೆ, ಆದರೆ ಯಾವತ್ತೂ ನೀನೇ ಅಪರಾಧಿ ಅಂತ ನಾನು ಮನಸ್ಸಿನಿಂದ ಅಂದ್ಕೊಂಡಿಲ್ಲ. ನಿನ್ನ ಮೇಲೆ ನನಗಿಂತ ಜಾಸ್ತಿ ನಂಬಿಕೆ ಇದೆ ಭಾರ್ಗವ್. ನೀನು ರಾಜನಾಗಿಯೇ ಇರಬೇಕು, ಈ ಮೈಸೂರಿನ ಕಿಂಗ್ ಕಣೋ ನೀನು. ಆದರೆ ನಿನ್ನ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನಾಹುತ ಆಗಬಾರ್ದು ಅಂತ ಆಗಾಗ ಜೋರು ಮಾಡ್ತಿದ್ದೆ ಅಷ್ಟೇ. ನೀನು ನನ್ನ ಜೀವ ಭಾರ್ಗವ್ ಎಂದುಕೊಳ್ಳುತ್ತಾ ಅಳುತ್ತಿದ್ದರು. ಅವರಂತೆಯೇ ಪೂರ್ಣ ಕೂಡ ತನ್ನ ಕೋಣೆಗೆ ನಡೆದು ಯೋಚಿಸುತ್ತಿದ್ದಳು. ಅವಳಿಗೂ ಭಾರ್ಗವನ ಮಾತುಗಳಲ್ಲಿ ಕೆಲವೊಂದು ಸರಿ, ಕೆಲವೊಂದು ತಪ್ಪು ಎನ್ನಿಸಿತ್ತು. ತನ್ನ ಅತಿಯಾದ ಕಾಳಜಿ ಅವನಿಗೆ ಒತ್ತಡ ಎನ್ನಿಸಿತ್ತೆಂದು ಅವಳಿಗೂ ಭಾಸವಾಗಿತ್ತು. ಯಾವುದು ಸರಿ, ಯಾವುದು ತಪ್ಪು ಎಂದು ಯೋಚಿಸದೆ ಕೋಪದಲ್ಲಿ ಕೂಗಾಡಿ ಹೊರಟು ಹೋಗಿದ್ದ ಭಾರ್ಗವ್. ಅವನಿಗೂ ಮನ ಕಟ್ಟಿದಂತಾಗಿತ್ತು. ತನ್ನ ಕುಟುಂಬಕ್ಕೆ ತನ್ನಿಂದಲೇ ಅಪಾಯ ಎಂಬ ಭಾವ ಹೊತ್ತುಕೊಂಡವ ಏಕೋ ಸೋತಂತಾಗಿದ್ದ. ಆ ಬೇಸರದಲ್ಲಿ ಮೌನವಾಗಿರಲು, ಸಾಮಾನ್ಯನಾಗಿರಲು ಪ್ರಯತ್ನಿಸಿದ. ಹುಟ್ಟಿನಿಂದ ಹುಲಿಯಾಗಿಯೇ ಇದ್ದು ಕಾಡಿನ ಬಲಿಷ್ಠ ಪ್ರಾಣಿಯಾಗಿ ಬೆಳೆದು ನಿಂತು ಈಗ ಜಿಂಕೆಯಾಗಿರು ಎಂದರೆ ಸಾಧ್ಯವೇ ಹುಲಿಗೆ? ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಆಗದೆ ಸೋತು ಒಂಟಿಯಾಗಿರಬೇಕೆನ್ನಿಸಿ ಹೊರಟು ಹೋಗಿದ್ದ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ವಾಪಸ್ಸಾಗುವನೋ ಇಲ್ಲವೋ? ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.